ನಿಂತ್ಕೋ. ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ಜನ ಬೆಂಕಿ ಯಾಕ? ನನಗ್ ಮಾತ್ರ ಬುದ್ಧಿ ಹೇಳ್ತೀಯ? ನೀನ್ ಮಾಡ್ತಿರೋದ್ ಮಣ್ ತಿನ್ನೋ ಕೆಲ್ಸ ತಾನೆ? ಯಾಕೋ ಹೆಂಗಿದೆ ಮೈಗೆ? ಈಗ ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ಚೆನ್ನಾಗಿರೋ ಗಂಡ ಹೆಂಡತಿ ನಡುವೆ ಬೆಂಕಿ ತಂದಿಡ್ತಿದ್ಯಾ ಅಲ್ವಾ? ನಿನ್ಗೆ ಮನುಷ್ಯತ್ವ ಇದೆನಾ? ನಾನೇನ್ ಬೆಂಕಿ ಇಡಕ್ ನೋಡ್ತಾ ಇಲ್ಲ. ಆ ಜಾನ್ಕಿ ಮಾಡಿರೋ ಗಣಂದಾರಿ ಕೆಲ್ಸನ ನಿನ್ ತಮ್ಮಂಗ್ ಹೇಳ್ತಾ ಇದ್ದೆ. ಅವನು ರಾಮ ಕಣೆ, ಅದಕ್ಕೆ ನಿನ್ ಮಾತಿಗೆ ಸೊಪ್ಪು ಹಾಕಿಲ್ಲ. ಸರಿಯಾಗಿ ಉಗ್ದು ಉಪ್ಪಿನಕಾಯಿ ಹಾಕಿದಾನೆ. ಹಾಕ್ಲಿ ಹಾಕ್ಲಿ, ಉಪ್ಪಿನಕಾಯಿ ಆದ್ರೂ ಹಾಕ್ಲಿ, ಹಾಗಲ್ಕಾಯಿ ಆದ್ರೂ ಹಾಕ್ಲಿ, ಹೇಗ್ ವಿಷ ಬಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಮೂರ್ಖ. ಇದು ಎಲ್ಲ ನನ್ನ ಮುಂದೆ ನಡೆಯುತ್ತೆ, ಆದ್ರೆ ಅವನ ಮುಂದೆ ನಡೆಯಲ್ಲ ಕಣೆ. ಅವನಿಗೆ ನಿನ್ನ ಅನಿಷ್ಟ ಬುದ್ಧಿ ಸರಿಯಾಗಿ ಗೊತ್ತು. ಅವನ್ನ ಏನಾದ್ರೂ ಮಂಗ ಮಾಡಕ್ ಹೋದ್ರೆ ನೀನೇ ಚಿಂಪಾಂಜಿ ಆಗ್ಬಿಡ್ತೀಯ. ಸಾಕಂಡದೀನ್ ಸುಮ್ನೆ ಇರೋ. ಅವ್ರ ಅಣ್ಣ ಅನ್ಸ್ಕೊಂಡ್ರ ನಿನ್ನನ್ನೇ ಮಂಗ ಮಾಡಿ ಮನೆಗೆ ಸೇರಿದೀನಿ, ಇನ್ನು ಅವನ್ನ ಮಂಗ ಮಾಡೋದಕ್ಕಾಗಲ್ವಾ? ಅಲ್ಲ, ನಾನೇನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸದ್ಯಕ್ಕೆ ಹೆಣ್ತರ ಇರೋ ಸುಂಟರ್ ಗಾಳಿ ಅನ್ಕೊಂಡಿದೀನಿ. ಅಷ್ಟಾದ್ರೂ ಅನ್ಕೊಂಡಿದ್ಯಲ್ಲ, ಅಷ್ಟ್ ಸಾಕು. ಸುಂಟ್ರು ಗಾಳಿ ಬಂದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ಸುಂಟರ್ ಗಾಳಿಗೆ ಮರನ ಕೆಡವಿ ಧೂಳೆಪ್ಸೋ ಶಕ್ತಿ ಇದೆ, ಆದ್ರೆ ಬಂಡೆನ ಅಲಾಡ್ಸೋ ಶಕ್ತಿ ಇಲ್ಲ. ರಾಮ ಅಸ್ಥಿರವಾಗಿ ನಿಂತಿರೋ ಬಂಡೆ ಕಣೆ, ಅವನ್ದು ಒಂದು ಕೂದಲು ಕೂಡ ನಿನ್ ಕೈಯಿಂದ ಅಲಾಡ್ಸೋಕ್ಕಾಗಲ್ಲ. ಏಯ್, ನಾನ್ ಯಾರು ಗೊತ್ತೇನೋ? ಮಾಳ್ವಿಕಾ. ಡಾಟರ್ ಆಫ್ ಕಾಳೇಗೌಡ ಕಣೋ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನೂ ಆಗಲ್ಲ. ಕಾಳೇಗೌಡನ ಕಾಲ ಮುಗ್ದೋಗಿದೆ ಕಣೆ. ಅವನಿನ್ನು ಊರ್ ಬಿಟ್ಟು ಕಾಡ್ಗೆ ಹೋಗೋ ಟೈಮ್ ಅಷ್ಟೇ. ಇದು 5G ಅಪ್ಡೇಟ್ ಕಾಲ, ನಮ್ ಟೈಮು ಕಣೆ. ಲೋ ಮೂರ್ಖ, ನಿಮ್ಮ ಟೈಮ್ ಇವಾಗ ನನ್ನ ಕೈಯಲ್ಲಿದೆ. ಹೇಗ್ ನಿಮ್ನೆಲ್ಲ ಟೈಮ್ ನೋಡಿ ಬ್ಲಾಸ್ಟ್ ಮಾಡ್ತೀನಿ ಅಂತ ನೋಡ್ತಾ ಇರು. ತುಂಬಾ ಜಂಬ ಕೊಚ್ಕೋಬೇಡ ಚಿಂಪಾಂಜಿ, ನಿನ್ ಕೈಯಿಂದ ಏನೂ ಆಗಲ್ಲ. ನೀನ್ ಇಟ್ಟಿರೋ ಬಾಂಬು ನಿನ್ ಬುಡಕ್ಕೆ ಬ್ಲಾಸ್ಟ್ ಆದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ನನ್ನನ್ನೇನೋ ನಿನ್ ತರ ಗುಗ್ಗು ಅನ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಎಲ್ಲಿ ಬಾಂಬನ್ನ ಇಟ್ಟು ಎಲ್ಲಿ ರಿಮೋಟ್ ಒತ್ತಿದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ನನಗೆ ಗೊತ್ತು ಕಣೋ ದಡ್ಡ. ಅದಕ್ಕೆ ಅಲ್ವಾ ರಾಮನ್ ಮುಂದೆ ನೀನ್ ಬರ್ನ್ ಆಗಿರೋದು. ನಾರಾಯಣ ಅತ್ತೆ, ಎಲ್ರು ರೆಡಿ ಆದ್ರಾ? ಹಾ ಅತ್ತೆ, ಎಲ್ಲ ರೆಡಿ ಆಗಿದ್ದೀವಿ. ನನ್ಗೆಲ್ರಿಗೂ ಹೇಳಿ ಹೇಳಿ ಸಾಕಾಗೋಗಿದೆ. ಎಲ್ಲಿ ನಾರಾಯಣ? ಅವರು ರೆಡಿ ಆಗ್ತಾ ಇದ್ದಾರೆ. ಇವರಿಬ್ರಲ್ಲೇ ಭರತನು ಮಾಡ್ಬೇಕಾ? ಭರತ ಮಾಡ್ಬೇಕಾ? ರೂಮಲ್ಲಿ ಇದ್ದಾರೆ. ಅಯ್ಯೋ ರಾಮ, ಮದುಮಕ್ಳಲ್ಲಿ ಇನ್ನ ರೆಡಿ ಆಗಿಲ್ವಾ ಅವರು? ಅವರು ರೆಡಿ ಆಗ್ತಾ ಇದಾರತ್ತೆ. ಅಯ್ಯೋ, ನಂಗೆಲ್ರಿಗೂ ಹೇಳಿ 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 ಸುಸ್ತಾಗೋಗ್ಬಿಡುತ್ತೆ ಕಣಮ್ಮ. ಅಜ್ಜಿ ಬಂದ ನೋಡಿ. ಬಂದೆ ರೆಡಿ ಆಗ್ತಾ ಇದ್ದೀನಿ. ಏನು ನೀನೊಬ್ನೇ ಬಂದಿದ್ಯಾ? ಎಲ್ಲೋ ನೀನ್ ಹೆಂಡ್ತಿ ಬರಲ್ವಂತ? ಅಜ್ಜಿ ಅವಳೆ ತಾನೆ ಮದುಮಗಳು, ನಾನು ಇನ್ಯಾರಿಗೆ ತಾಳಿ ಕಟ್ಲಿ? ಹೋಗಿ ಅವಳನ್ನ ಕೇಳು, ಅವಳು ಬರ್ಲಿಲ್ಲ ಅಂದ್ರೆ ಬೇರೆಯವಳನ್ನ ನೋಡೋಣ, ಅವಳಿಗೆ ತಾಳಿ ಕಟ್ಟುವಂತೆ. ಅದು ಆಗ್ಬೋದೇನೋ. ಒಂದ್ ನಿಮಿಷ ರೀ, ಕೇಳ್ಕೊ ಬಂದ್ಬಿಡ್ತೀನಿ. ಏಯ್ ಇಲ್ಲ, ಬೇಗ ರೆಡಿ ಮಾಡ್ಕೊಂಡು ಕೇಳು. ದೇವಸ್ಥಾನದಲ್ಲಿ ಬೇರೆ ಬೇಕಾದಷ್ಟು ಕೆಲಸ ಇದೆ, ಹೋಗಿ. ನನ್ನಂತೂ ಸಾಕಾಗೋಗಿದೆ. ಸರಿ ಅಜ್ಜಿ, ಆಯ್ತು, ನೀನ್ ಟೆನ್ಷನ್ ಮಾಡ್ಕೋಬೇಡ, ಇಲ್ಲ ಇರು, ಬೇಗ ಕರ್ಕೊ ಬಂದ್ಬಿಡ್ತೀನಿ. ಬೇಗ ಹೋಗು ಹೋಗು. ಜಾನಕಿ, ಅನ್ಪೂರ್ಣ, ದೇವ್ರ ಸಾಮಾನೆಲ್ಲ ಸರಿಯಾಗಿದೆ ತಾನೆ? ಹಾ ಅತ್ತೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸರಿ ನೋಡ್ಬಿಟ್ರೆ ಸರಿ ಹೋಗುತ್ತೆ. ಸರಿ, ಎಲ್ಲಿಟ್ಟಿದ್ಯಾ? ದೇವ್ರ ಮನೇಲಿ ಇಟ್ಟಿದ್ದೀನಿ. ಸರಿ, ನಾನು ಹೋಗಿ ನೋಡ್ತೀನಿ. ನೀನು ಹೋಗಿ ಎಲ್ರಿಗೂ ಬೇಗ ರೆಡಿ ಮಾಡಿಸಿ. ಹೋಗು ಹೋಗು. ಸರಿ ಅತ್ತೆ. ರಾಮ. ಜಾನಕಿ ರೆಡಿನಾ? ರಾಮ್, ಎಷ್ಟು ಟ್ರೈ ಮಾಡಿದ್ರು ಈ ಹೂವನ್ನ ಮುಡ್ಕೊಳ್ಳೋಕೆ ಆಗ್ತಿಲ್ಲ. ಸ್ವಲ್ಪ ಅತ್ತೆನ ಕರಿತೀರಾ? ಅಂತೂ ರಜಿಯಾ ಅಂತ ಪ್ರೂವ್ ಮಾಡ್ಬಿಟ್ಟು. ಯಾಕೆ? ಅಲ್ಲ, ಒಂದು ಹೂ ಮುಡ್ಕೊಳಕ್ ಬರಲ್ಲ ಅಂತೀಯಲ್ಲ, ಕೊಡಿಲಿ, ನಾನು ಮುಡಿಸ್ತೀನಿ. ಬೇಡ ಬೇಡ, ನಾನು ಅತ್ತೆ ಹತ್ರನೇ ಮುಡ್ಸ್ಕೊತೀನಿ, ತಾವೇನು ಹೊಡ್ಬೋದು. ಏನ್ ಜಾನಕಿ ನೀನು? ಕುಂಕುಮ ಇಟ್ಟಿದ್ದೀನಿ, ಸೀರೆ ಉಡ್ಸಿದ್ದೀನಿ. ಹಾ? ಅಂದ್ರೆ ಸೀರೆ ಉಡ್ಸೋದಕ್ಕೆ ಹೆಲ್ಪ್ ಮಾಡಿದ್ದೀನಿ, ಹೂ ಮುಡ್ಸೋದಕ್ಕೆ ಅಮ್ಮ ಯಾಕೆ ಅಂತ.
ಕೊಡಿ. ಕೊಡು. ರಾಮ್ ಲೇಟ್ ಆಗುತ್ತೆ. ರಾಮ್ ಆಯ್ತಾಯ್ತು, ಸ್ವಲ್ಪ ಹೊತ್ತಷ್ಟೇ. ಬೇಗ ರಾಮ್, ಅತ್ತೆ ಕರೀತಿದ್ದಾರೆ, ಹೋಗ್ಬೇಕು. ಅಷ್ಟೊಂದೆಲ್ಲ ಅರ್ಜೆಂಟ್ ಯಾಕೆ? ಅಮ್ಮ ಇನ್ನೊಂದ್ಸಲ ಕರೆದಾಗ ಹೋದ್ರಾಯ್ತು. ಜಾನಕಿ, ಇನ್ನು ಎಷ್ಟೊತ್ತು? ಯಾಕೆ ಬೇಕೇ ನಿಂಗಿಂಥ ಜೀವನ? ಅಲ್ಲ, ಇದರಿಂದ ನಿಂಗೆ ಏನು ಸಿಗುತ್ತೆ? ಪಾಪ ಕಣೆ ರಾಮ, ಅವನು ಅವಳನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ಅವ್ರಿಬ್ಬರನ್ನ ಆರಾಮಾಗಿರೋಕೆ ಬಿಟ್ಬಿಡು. ಅವ್ರ ಪಾಡಿಗೆ ಅವ್ರು ಇರಲಿ. ಅವ್ರ ಸಂತೋಷದ ಮೇಲೆ ಯಾಕೆ ವಕ್ರ ದೃಷ್ಟಿ ಆಗ್ತಾ ಇದೆಯಾ? ಹಾಕ್ತೀನಿ ಕಣೋ. ನನಗೆ ಸಿಗ್ದಿರೋ ಸಂತೋಷ ಆ ಜಾನ್ಕಿಗೂ ಸಿಗ್ಬಾರ್ದು. ಅವಳು ನಿಂತರ ಅಲ್ಲ ಕಣೆ, ಕೆಟ್ಟದ್ದು ಮಾಡೋರಿಗೂ ಅವಳು ಒಳ್ಳೇದೇ ಬಯಸ್ತಾಳೆ. ಅದಕ್ಕೆ ಆ ದೇವರು ಅವಳಿಗೆ ಒಳ್ಳೇದೇ ಮಾಡ್ತಾನೆ. ನೀನು ಮಾಡೋ ಕರ್ಮಕ್ಕೆ ಹೊಟ್ಟೆ ಹೊರ್ಕೊಂಡು ಸಾಯ್ತಿರ್ತೀಯ. ಹೀಗೆ ಮಾಡಿದ್ರೆ ನೆಮ್ಮದಿ ಇಲ್ಲದೆ ಸ್ಮಶಾನಕ್ಕೆ ಸೇರಿಬಿಡ್ತೀಯ. ಹಾಗೆಲ್ಲ ಕನಸು ಕಾಣ್ಬೇಡ್ವೋ ದಡ್ಡ. ನಿನ್ನನ್ನ ಸ್ಮಶಾನಕ್ಕೆ ಸೇರ್ಸಿನೇ ನಾನು ಹೋಗೋದು. ಗೊತ್ತಾಗುತ್ತೆ ಕಣೆ, ಮೊದಲು ಯಾರು ಗೋರಿಗೆ ಸೇರ್ಕೊಳ್ತಾರೆ ಅಂತ. ಕೆಟ್ಟವ್ರೆ ಮೊದಲು ಗೋರಿಗೆ ಹೋಗಿ ಸೇರ್ಕೊಳ್ಳೋದು, ಅರ್ಥ ಮಾಡ್ಕೋ. ಅದು ಈ ನಿಮ್ಮ ಶಾಸ್ತ್ರ ಸಂಪ್ರದಾಯ ಮಾತ್ರ. ಆದ್ರೆ ನಿಮ್ಮೊಂದು ವಿಷಯ ಗೊತ್ತಾ? ಈಗಿನ ಕಾಲದಲ್ಲಿ ಒಳ್ಳೆಯವರೇ ಬೇಗ ಗೋರಿಗೆ ಸೇರ್ಕೊಳ್ಳೋದು. ಒಳ್ಳೆಯವ್ರು ಗೋರಿಗೆ ಸೇರಿದ್ರು ಮನ್ಸಲ್ಲಿ ಬದುಕಿರ್ತಾರೆ ಕಣೆ. ಆದರೆ ನಿಮ್ಮಂಥವ್ರು ಬದುಕಿದ್ದು ಸತ್ತಾಗೆ. ಊರಿಗೆ ಜನ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ ನಿಮ್ಮಂಥವ್ರು. ನಿಮ್ಮಂಥವ್ರು ಯಾಕಾದ್ರೂ ಮನುಷ್ಯ ಜನ್ಮಕ್ಕೆ ಬರ್ತಾರೋ? ಯಾವುದಾದ್ರೂ ಕಾಡು ಪಾಪ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮಂತವ್ರೆಲ್ಲ ಕಾಡ್ ಪಾಪ ಹುಟ್ಟಿದ್ರೆ ನಿಮ್ಮಂತವ್ನೆಲ್ಲ ಹಾಳು ಮಾಡೋದು ಯಾರು? ಅದಕ್ಕೆ ಅಲ್ವಾ ನಾವೆಲ್ಲ ಜನ್ಮ ಎತ್ ಬಂದಿರೋದು. ನಿಜ ಕಣೆ, ರಾಕ್ಷಸ ವಂಶದಲ್ಲಿ ಹುಟ್ಟಿದೆ ಅಲ್ವಾ ನೀನು. ನಿನ್ ಬುದ್ಧಿ ಎಲ್ಲಿ ಬಿಡ್ತೀಯ ಹೇಳು? ರಾಕ್ಷಸರ ಬುದ್ಧಿನೇ ಹಾಗೆ ಕಣೋ, ಒಳ್ಳೆಯವ್ರ ನೆಮ್ಮದಿನ ಕಿತ್ಕೊಳ್ಳೋದು. ಆದ್ರೆ ಚರಿತ್ರೆಯಲ್ಲಿ ಅವ್ರಿಗೆ ಎಂಥ ಸಾವು ಬಂದಿದೆ ಅಂತ ನೀನ್ ನೋಡಿದೆ ಅಲ್ವಾ? ಆದ್ರೆ ಇದು ಕಲಿಯುಗ. ಇಲ್ಲಿ ನಮ್ಮಂತವ್ರಿಗೆ ಅಷ್ಟು ಬೇಗ ಸಾವು ಬರಲ್ಲ ಕಣೋ. ಸಾಯೋ ಟೈಮಲ್ಲಿ ನಿಮ್ಮಂಥವ್ರಿಗೆ ನೀರು ಕೊಡೋಕ್ಕೂ ಯಾರು ಬರಲ್ಲ. ನೋಡ್ತಾ ಇರು. ಆಯ್ತು ಬಿಡು, ಸಾಯೋ ಟೈಮ್ ಬಂದಾಗ ನೋಡ್ಕೊಂಡ್ರಾಯ್ತು. ಈಗ ಯಾಕೆ ಆ ಮಾತೆಲ್ಲ? ಬೇಡ ಕಣೆ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಒಂಚೂರು ಒಳ್ಳೆ ಮನಸ್ಸಿಂದ ಹೋಗೋಣ, ಒಳ್ಳೇದಾಗತ್ತೆ. ಯಾಕಿಂತ ದರಿದ್ರ ಮನ್ಸಿಟ್ಕೊಂಡು ಹೋಗ್ತೀಯ ನೀನು? ಏನು, ನಾನು ಒಳ್ಳೆ ಮನ್ಸಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾ? ಏನ್ ಭರತ್, ಜೋಕ್ ಮಾಡ್ತಿದ್ಯಾ? ಕೆಟ್ಟದ್ ಮಾಡಕ್ ಹೋಗೋರು ಯಾವತ್ತೂ ಒಳ್ಳೆ ಮನ್ಸಿಂದ ಹೋಗಲ್ಲ ಅಲ್ವಾ? ಹೀಗೆ ಮಾಡ್ತಾ ಇರು. ನಿನ್ ಗತಿ ಯಾವತ್ತಾದ್ರೂ ಅದೋ ಗತಿ ಆಗತ್ತಲ್ಲ, ಅವಾಗ ನೋಡ್ತಾ ಇರು. ನಿನ್ ಪರಿಸ್ಥಿತಿ ನಾಯಿಗಿಂತ ಕಡೆ ಆಗಿರುತ್ತೆ. ಏಯ್, ಏನೋ ನಾಯಿಗಿ ಅಂತಿದ್ಯಾ? ನಿನ್ ಬುದ್ಧಿಗೆ ಅದನ್ನು ಕಡಿಮೆನೆ. ಎಲ್ರೂ ದೇವಸ್ಥಾನಕ್ಕೆ ಪಾಪ ಕಳ್ಕೊಳಕ್ ಹೋಗ್ತಾರೆ, ಆದ್ರೆ ನೀನು ಪಾಪ ಮಾಡಕ್ ಹೋಗ್ತಿದೀಯ ಅಲ್ವಾ? ನಿನ್ ಒಳ್ಳೇದಾಗತ್ತಾ? ನಿಮ್ಮಪ್ಪ ಹೀಗ್ ಮಾಡಿರೋದಕ್ಕೆ ಹಲ್ ಕಿತ್ತಿರೋ ಹಾವು ತರ ಮೂಲೆಯಲ್ಲಿ ಬಿದ್ದಿದ್ದಾನೆ. ಇವಾಗ ನೀನ್ ಪುಂಗಿ ಓದ್ತಿದೀಯಾ? ನಿನ್ನ ಗತಿ ಏನಾಗುತ್ತೆ ಅಂತ ನೋಡ್ತಾ ಇರು. ತಿಪ್ಪೆಯಲ್ಲಿರೋ ಹುಳ ತರ ಆಗ್ಬಿಡ್ತೀಯ ಕಣೆ ನೀನು. ಎಲ್ಲೇ ಆದ್ರೂ ಅಷ್ಟೇ, ಬೆಂಕಿನ ಇಟ್ಕೊಂಡು ಬದುಕಕ್ಕಾಗಲ್ಲ. ಅದು ಸುಡ್ದೆ ಬಿಡೋದಿಲ್ಲ, ನೋಡ್ತಾ ಇರು. ನೀನ್ ಎದೆಯಲ್ಲಿ ಬೆಂಕಿ ಇಟ್ಕೊಂಡು ಬೆಳಕು ನೋಡಕ್ ಹೊಡ್ತಿದ್ಯಾ, ಹೇಗ್ ಭಸ್ಮ ಆಗ್ತೀಯ ಅಂತ ನೋಡ್ತಾ ಇರು. ಏನೇ ಹಾಗೆ ನೋಡ್ತಾ ಇದೀಯಾ? ಕಣ್ಣಲ್ಲಿ ಬೆಂಕಿ ಇಟ್ಕೊಂಡು ನನ್ನ ನೋಡಿದ್ರೆ ನಾನೇನು ಸುಟ್ಟೋಗಲ್ಲ, ನೆನ್ಪಿಟ್ಕೋ. ನೀನು ಈ ರೀತಿ ನೋಡ್ತಿದ್ಯಾ ಅಂದರೆ ಬೆಂಕಿ ನಿನ್ನನ್ನು ಸುಡ್ತಾ ಇದೆ ಅಂತ ಅರ್ಥ. ಈ ಗುರಾಯಿಸೋದೆಲ್ಲ ಬಿಟ್ಬಿಟ್ಟು ನನ್ನ ಜೊತೆ ದೇವಸ್ಥಾನಕ್ಕೆ ಬಾ. ಅಲ್ಲಾದರೂ ನಿಮ್ಮ ರಾಕ್ಷಸ ಕುಲ ನಾಶ ಆಗುತ್ತಾ ಅಂತ ನೋಡೋಣ ಬಾ.
ರಾಕ್ಷಸ ಕುಲ ನಾಶ ಆಗುತ್ತಾ? ದೇವಸ್ಥಾನದಲ್ಲಿ ಯಾರ ಕುಲ ನಾಶ ಆಗುತ್ತೆ ಅಂತ ನೋಡೋಣ ಬಾ. ನನ್ನ ಮಗಳನ್ನ ರಾಜಕಾರಣಿ ಮಾಡಬೇಕು ಅಂತ ಅದೆಷ್ಟು ಕಷ್ಟಪಟ್ನೋ. ಯಾವುದ್ಯಾವುದೋ ರಣಹೋಮನೆ ಮಾಡಿಬಿಟ್ಟೆ, ಆದರೆ ಏನೂ ಆಗಲಿಲ್ಲ. ಹಂಗಂತ ನಾನು ಬಿಡುಗಿಡೋನಲ್ಲ. ಅವಳ ಕನಸನ್ನ ನನ್ಸು ಮಾಡೋದಕ್ಕೆ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಣ್ಣ, ಈಗ ನಮ್ಮನ್ನು ಕರೆಸಿದ್ ಯಾಕಣ್ಣ? ಇವಾಗ ನಿಮ್ಮಿಂದ ಒಂದು ದೊಡ್ಡ ಸಹಾಯ ಆಗ್ಬೇಕಣೋ. ನಿಮಗಿಲ್ಲ ಅಂತೀವಣ್ಣ, ನಮಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ನಿಮ್ಗೊಂದು ಸಣ್ಣ ಹೆಲ್ಪ್ ಮಾಡಲ್ವಾ ಹೇಳಿ? ಚಿಕ್ಕದಲ್ಲ ಕಣೋ, ಈ ಬಾರಿ ನಾನು ಕೋಟೆ ಬಾಗಿಲಿಗೆ ಕಣ್ಣಿಟ್ಟಿಲ್ಲ, ಕೋಟೆಗೆ ಕಣ್ಣಿಟ್ಟಿದ್ದೀನಿ. ಯಾಕೆ ಅರ್ಥ ಆಗ್ಲಿಲ್ವಾ? ಆಗತ್ತೆ ಆಗತ್ತೆ. ನಾನು ಹೇಳೋದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ನೀವು ಹಲೋ ಮಗಳೇ. ಥು, ಮಗಳು ಹೇಳಿದ್ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರು ಮಗಳೇ ಅಂತ ಕರಿತೀರಲ್ಲ ಅಪ್ಪ. ಅರೆ ಯಾಕಮ್ಮ, ಏನಾಯ್ತು? ಯಾಕೆ ಜ್ವಾಲಾಮುಖಿ ತರ ಆಡ್ತಿದ್ಯಲ್ಲ? ಅಪ್ಪ, ನಿಮಗಿಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತು ಅಲ್ವಾ? ಗೊತ್ತಮ್ಮ, ಅದಕ್ಕೆ ನಾನು ಎಲ್ಲ ಏರ್ಪಾಡು ಮಾಡ್ತಿದ್ದೀನಿ. ಅಲ್ಲಿ ಏರ್ಪಾಡು ಬಿಡಿ ಅಪ್ಪ, ಈಗ ಇಲ್ಲೇನ್ ಮಾಡ್ತೀರಾ ಅದನ್ನ ಹೇಳಿ. ಅಲ್ಲಿ ನಿಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟ್ರ? ಮನೆಯವರೆಲ್ಲ ಹೋಗಾಯ್ತು. ಆ ಜಾನಕಿರಾಮ್ ಇನ್ನ ಇಲ್ಲೇ ಇದ್ದಾರೆ. ಅವರು ಹೊರಡ್ಲಿ, ಆಮೇಲೆ ನೋಡು ನಿಮ್ಮಪ್ಪನ ಕರಾಮತ್ ಏನು ಅಂತ ತೋರಿಸ್ತೀನಿ. ಇಲ್ಲ ಅಪ್ಪ, ಅವ್ರು ಇಲ್ಲಿಂದ ಹೊರಡಬಾರ್ದಷ್ಟೇ. ಅವ್ರು ಹೊರಡಬಾರ್ದು ಅಂದ್ರೆ ಹೇಗಮ್ಮ ದೇವಸ್ಥಾನದಲ್ಲಿ ನಮ್ಮ ಪ್ಲಾನ್ ವರ್ಕೌಟ್ ಆಗೋದು? ಅದೇ ಪ್ಲಾನ್ ಅನ್ನ ಈಗ ಮನೇಲಿ ಮಾಡಕ್ ಆಗಲ್ವಾ? ಏನಮ್ಮ ನೀನು, ರಾಜಕೀಯ ಸೇರ್ತೀನಿ ಅಂತ ಮನೆ ಹಾಳು ಮಾಡೋ ವಿಷಯದಲ್ಲೂ ರಾಜಕೀಯ ಮಾಡಕ್ಕಾಗತ್ತಾ? ರಾಜಕೀಯ ನಡೆಯೋದೆ ಮನೆ ಹಾಳು ಮಾಡೋದ್ರಿಂದ ಅಪ್ಪ. ಈಗ ನೀನು ಅದನ್ನೇ ಮಾಡ್ಬೇಕು. ನನಗೀಗ ನಿನ್ ಹೆಲ್ಪ್ ಬೇಕಪ್ಪ. ಅಲ್ಲಮ್ಮ, ಅದು ಇದ್ದಕ್ಕಿದ್ದ ಹಾಗೆ ಪ್ಲಾನ್ ಚೇಂಜ್ ಮಾಡಿದ್ರೆ ಹೇಗೆ ಅಂತ ಹೇಳು. ಅಪ್ಪ, ಮತ್ತೆ ಮಾತು ಬೆಳ್ಸೋದ್ ಬೇಡ. ನಿಮ್ ಕೈಯಲ್ಲಿ ಆಗುತ್ತಾ ಇಲ್ವಾ ಅದನ್ನ ಹೇಳಿ ಅಪ್ಪ. ಹಾ ಸರಿ, ಈಗೇನ್ ಮಾಡ್ಬೇಕು ಅಂತ ಇದೆಯಾ? ಆ ಜಾನ್ಕಿ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಇದೇ ಸರಿಯಾದ ಸಮಯ. ಏನಾದ್ರೂ ಮಾಡಪ್ಪ, ನಿನ್ ಕೈಲಿ ಆಗುತ್ತೆ ತಾನೆ? ಅದು ಅದು ಆಗುತ್ತೋ ಇಲ್ವೋ? ಇರಮ್ಮ, ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಮಾಡು ಅಂದ್ರೆ ಹೇಗಾಗುತ್ತೆ? ಯೋಚನೆ ಮಾಡಕ್ಕೆ ತುಂಬಾ ಟೈಮ್ ಇಲ್ಲ ಅಪ್ಪ. ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಅವ್ರು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ಕೆಲಸ ಮಾಡು. ಹೇಳಿ. ಸದ್ಯಕ್ಕೆ ಈ ಪ್ಲಾನ್ ಅಷ್ಟೇ ವರ್ಕೌಟ್ ಆಗೋದು. ನಾನು ಹೇಳೋದನ್ನ ಚಾಚು ತಪ್ಪೆ ಮಾಡಬೇಕು, ಸರಿ ತಾನೆ? ಮಿಕ್ಕಿದ್ದನ್ನ ನೀವು ನೋಡ್ಕೋತೀರಾ ತಾನೆ? ಅದು ನನಗೆ ಬಿಡು. ಸರಿ, ನಾನು ಈಗಲೇ ಶುರು ಮಾಡ್ಕೋತೀನಿ. ಎಷ್ಟು ಪ್ರಶಾಂತವಾಗಿದೆ ಮನೆ ಇವತ್ತು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಈ ಅಜ್ಜಿ ಒಂದಿದ್ರೆ ಮನೆಯಲ್ಲಿ ಯಾವಾಗ ನೋಡಿದ್ರೆ ಪಟ 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 ಅಂತ ಗದ್ಲನೆ. ಹೀಗಿರ್ಬೇಕಪ್ಪ ಮನೆ ಅಂದ್ರೆ. ಅಣ್ಣ, ನೀನಿಲ್ಲಿ ಏನು ಮಾಡ್ತಿದ್ಯೋ? ಅಪ್ಪ ಅಮ್ಮ ಅಜ್ಜಿ ಎಲ್ಲ ದೇವಸ್ಥಾನಕ್ಕೆ ಹೋಗಾಯ್ತು, ನೀನ ರೆಡಿ ಆಗಲ್ವಾ?
ಹಾ ನೀನು ಒಬ್ನಾದ್ರೂ ಇದೆಯಲ್ಲ ನಾನು ಕೇಳಕ್ಕೆ. ಥ್ಯಾಂಕ್ಸ್. ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಹೋಗಿ ರೆಡಿ ಆಗೋ. ಹೌದು, ಅಮ್ಮ ಅಪ್ಪಗೆಲ್ಲ ದೇವಸ್ಥಾನ ಕಳಿಸ್ಬಿಟ್ಟು ನೀನು ನಿನ್ನ ಹೆಂಡತಿ ಏನೋ ಮಾಡ್ತಿದ್ದೀರಾ ಇಲ್ಲಿ? ಜಾನ್ಕಿ ಏನೋ ಪೂಜೆ ಸಾಮಾನು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ಲು, ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ. ಅಷ್ಟಕ್ಕೂ ನಾನೇನು ಕಳ್ಸಿದ್ದಲ್ಲ ಅಪ್ಪ ಅಮ್ಮನ, ನೀನು ಹೆಂಡ್ತಿ ಇದ್ದಾಳಲ್ಲ ಅವಳು ಕಳಿಸಿದ್ದು. ಅಯ್ಯ, ಅವಳು ಒಬ್ಳೇನು ಮಣ್ಣು ತಿಂತಾ ಇದ್ದಾಳೆ ಇಲ್ಲಿ? ಹೋಗಿ ಅವಳಿಗೆ ಕೇಳೋಗು. ಅವಳಿಗೆ ಕೇಳ್ಬಿಟ್ರೆ ಅಷ್ಟೇ ಕಣ. ಏನು ಅಣ್ಣ ತಮ್ಮ ಇಬ್ರು ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಮನೆಯವ್ರನ್ನೆಲ್ಲ ದೇವಸ್ಥಾನ ಕಳಿಸಿ ನೀನು ಒಬ್ಳೇನು ಮಣ್ಣು ತಿಂತಿದ್ಯಾ ಇಲ್ಲಿ? ದೇವಸ್ಥಾನದಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ಎಲ್ಲರೂ ಮನೇಲಿದ್ರೆ ಹೇಗ್ ಬರತ್? ಮತ್ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಾನು ಜಾನಕಿ ಜೊತೆ ಹೋಗೋದ್ ಬೇಡ್ವಾ? ಯಾಕೆ ಅವಳು ಒಬ್ಳಿಗೆ ಭಯನಾ? ಜೊತೆಗೆ ರಾಮ್ ಇಲ್ವಾ? ಆದ್ರೂ ಅಕ್ಕ ನಾನಿದ್ದಂಗೆ ಆಗಲ್ವಲ್ಲ, ಅಲ್ವಾ ರಾಮ್? ಹೌದು, ಜಾನಕಿ ಇಲ್ಲಿ ಕಾಣಿಸ್ತಾ ಇಲ್ಲ. ಅವಳ ಕೈಯಾರ ದೇವ್ರ ಮುಂದೆ ಇದನ್ನೆಲ್ಲ ಇಡ್ಬೇಕಿತ್ತು. ಎಲ್ಲಿ ಜಾನಕಿ? ಜಾನಕಿ? ಏಯ್, ಇಲ್ಲ ಕಿರ್ಸ್ತೀಯಾ? ಹೋಗೋಳು ರೂಮಲ್ಲಿ ಇರ್ತಾಳೆ. ಸರಿ ಸರಿ, ನಾನೋಗಿ ನೋಡ್ತೀನಿ. ನೀನ್ ಹೋಗಿ ರೆಡಿ ಆಗೋ ಬೇಗ, ಟೈಮ್ ಆಯ್ತು. ಆಯ್ತು, ನೀನು ಹೋಗು ಮೊದಲು. ಟೈಮ್ ಆಯ್ತಂತೆ, ಟೈಮ್. ಜಾನಕಿ, ಅದು ನಾನು ನೋಡಿಲ್ಲ.